ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಒಂದು ಸೇರಿ ಧ್ಯಾನಿಸೋದಕ್ಕಾಗಿ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ. ಯಾಕೋಬನು 1:12 ವಾಕ್ಯ. ಜೇಮ್ಸ್ ಚಾಪ್ಟರ್ 1 ವರ್ಸ್ 12. ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಪ್ರಿಯ ವಿಶ್ವಾಸಿಗಳೇ, ನಾವು ವಾಗ್ದಾನದ ಫಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಆಮೆನ್. ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ದೇವರು ನಮಗಾಗಿ ವಾಗ್ದಾನ ಮಾಡಿದಂದ ಆ ಜಯಮಾಲೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಯಾಕೋಬನು ಬರೆಯುತ್ತಿದ್ದಾನೆ, ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಆಮೆನ್. ನಾವು ಅನೇಕ ವಿಧವಾದ ಕಷ್ಟಗಳಲ್ಲಿ ಹಾದು ಹೋಗ್ಬೇಕೆಂಬುದಾಗಿ ಕೆಲವೊಂದು ಸಮಯ ದೇವರು ನಮ್ಮನ್ನು ನಡೆಸುತ್ತಾನೆ. ಆದರೂ ನಮಗೊಂದು ನಿಶ್ಚಯ ಉಂಟು, ಆ ಜಯಮಾಲೆಯನ್ನು ದೊರಕಿಸಿಕೊಳ್ಳುವಂತೆ ದೇವರು ನಮಗೆ ಅನುಗ್ರಹಿಸುತ್ತಾನೆ ಎಂಬುದಾಗಿರೋ ಒಂದು ನಿಶ್ಚಯ ನಮಗೆ ಉಂಟು. ಹಲ್ಲೆಲೂಯಾ. ಅದನ್ನು ನೆನೆಸಿಕೊಂಡು ನಾವು ಸಂತೋಷವಾಗಿ ನಮ್ಮ ಈ ಕ್ರಿಸ್ತಿಯ ಯಾತ್ರೆಯನ್ನು ಮುಂದುವರಿಸೋಣ. ಹಲ್ಲೆಲೂಯಾ. ಈಗ ನಮ್ಮ ರಾಜ್ಯದಲ್ಲಿ ನೋಡುವುದಾದ್ರೆ ಅನೇಕ ವಿಧವಾದ ಕಷ್ಟಗಳು, ಪ್ರಯಾಸಗಳು, ವೇದನೆಗಳಲ್ಲಿ ಜನರು ಹಾದು ಹೋಗುತ್ತಿದ್ದಾರೆ. ಎಷ್ಟೋ ಕುಟುಂಬಗಳಲ್ಲಿ 1, 2, 3 ಮರಣಗಳು ಆಗುತ್ತಿದ್ದಾವೆ. ಆದರೆ ದೇವರು ನಮ್ಮನ್ನು ಅತಿ ಭದ್ರವಾಗಿ ಕಾಯುತ್ತಿದ್ದಾನೆ. ಅದರ ಮಧ್ಯದಲ್ಲಿ ನಮಗೆ ಕೆಲವೊಂದು ಕಷ್ಟಗಳು, ಪ್ರಯಾಸಗಳು, ವೇದನೆಗಳು, ಅಸೌಖ್ಯಗಳು ಇದ್ದರೂ ಕೂಡ ದೇವರು ಜಯಕರವಾಗಿ ನಮ್ಮನ್ನು ನಡೆಸುತ್ತಿದ್ದಾನೆ. ಹಲ್ಲೆಲೂಯಾ. ಅದೆಲ್ಲವನ್ನು ನಾವು ದಾಟಿ ಈ ಶೋಧನೆಗಳೆಲ್ಲವನ್ನು ಜಯಿಸಿ ನಾವು ನಿಲ್ಲುವಾಗ ದೇವರು ನಮಗೆ ಜಯಮಾಲೆಯನ್ನು ಕೊಡುವುದಕ್ಕೆ ಅವನು ಶಕ್ತನಾಗಿದ್ದಾನೆ. ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನೆಂಬುದಾಗಿ ಈ ವಾಕ್ಯದಲ್ಲಿ ನೋಡಿದ್ದೇವೆ. ಪ್ರಿಯ ದೇವರ ಜನರೇ, ನಾವು ಕಷ್ಟವನ್ನು ಸಹಿಸಿಕೊಳ್ಳೋಣ. ಗುಣ ಹುಟ್ಟದೆ, ಮತ್ತೊಬ್ಬರ ಮೇಲೆ ಬೆರಳು ತೋರಿಸದೆ, ಮತ್ತೊಬ್ಬರನ್ನು ನಾವು ತಪ್ಪು ಹೇಳದೆ, ಮತ್ತೊಬ್ಬರನ್ನು ನಾವು ಕೀಳಾಗಿ ನೆನೆಸಿಕೊಳ್ಳದೆ, ನಮಗೆ ಬರುವಂತ ಕಷ್ಟ ದೇವರು ಅದನ್ನು ಸರಿಪಡಿಸುತ್ತಾನೆ, ದೇವರನ್ನು ನೀಗಿಸುತ್ತಾನೆ, ದೇವರು ಅದಕ್ಕೆ ಒಂದು ಕಾರ್ಯವನ್ನು ಮಾಡುತ್ತಾನೆ ಎಂಬುದಾಗಿರುವಂತ ನಂಬಿಕೆಯಲ್ಲಿ ನಾವು ಮುಂದೆ ಹೋಗೋಣ. ದೇವರು ನಮ್ಮನ್ನು ಅನುಗ್ರಹಿಸುತ್ತಾನೆ. ದೇವರು ನಮಗಾಗಿಟ್ಟು ಜಯಮಾಲೆಯನ್ನು ನಾವು ಹೊಂದಿಕೊಳ್ಳುತ್ತೇವೆ. ಅದಕ್ಕಾಗಿ ನಾವು ಕಾಯ್ತಾ ಇರೋಣ. ಶೋಧನೆಗಳು, ಪ್ರಯಾಸಗಳು, ವೇದನೆಗಳು, ಹೋರಾಟಗಳು ಬರುತ್ತವೆ. ಆದರೂ ನಾವು ದೇವರಲ್ಲಿ ನಾವು ನೆಲೆ ನಿಲ್ಲೋಣ. ನೋಡಿರಿ, ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಆಮೇಲೆ ನಾವು ದೇವರನ್ನು ಪ್ರೀತಿಸುವಾರೆ ಖಂಡಿತವಾಗಲು ದೇವರು ನಮಗಾಗಿ ಆ ಜಯಮಾಲೆಯನ್ನು ಆಯತವಾಗಿ ಇಟ್ಟಿದ್ದಾನೆ. ಪ್ರಿಯ ದೇವರ ಜನರೇ, ಹಲ್ಲೆಲೂಯಾ. ನಾವು ಇವತ್ತು ನಮ್ಮ ಜೀವಿತದಲ್ಲಿ ನಾವು ನೋಡುವಾಗ ಅನೇಕ ಕಷ್ಟಗಳಲ್ಲಿ, ಪ್ರಯಾಸಗಳಲ್ಲಿ ನಾವು ಹೋಗ್ತಾ ಇದ್ದೇವೆ. ಆದರೆ ದೇವರು ಅಲ್ಲಿ ನಮಗಾಗಿ ಆತನನ್ನು ನಾವು ಪ್ರೀತಿಸುವ ಕಾರಣ ನಮಗಾಗಿ ಆ ಜೀವವೆಂಬ ಜಯಮಾಲೆಯನ್ನು ನಮಗಾಗಿ ಹಲ್ಲೆಲೂಯಾ ಆಯತವಾಗಿಟ್ಟಿದ್ದಾನೆ. ಅದನ್ನು ನಾವು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ಓಡುವಂತ ನಾವುಗಳು ಶ್ರದ್ಧೆಯಿಂದ ಓಡೋಣ. ಜಯಮಾಲೆಯನ್ನು ಹೊಂದಿಕೊಳ್ಳತಕ್ಕಂತೆ ನಾವು ಓಡೋಣ. ದೇವರು ನಮ್ಮನ್ನು ಅನುಗ್ರಹಿಸಲಿ. ಹಲ್ಲೆಲೂಯಾ. ಕರ್ತನ ತಂದೆ, ಈ ಬೆಳಗಿನ ಸಮಯದಲ್ಲಿ ಅಪ್ಪ ನಮ್ಮನ್ನು ಸಮರ್ಪಿಸುತ್ತೇವೆ. ಕರ್ತನೇ ಸ್ತೋತ್ರ. ಹಲ್ಲೆಲೂಯಾ. ಕಷ್ಟವನ್ನು ಸಹಿಸಿಕೊಳ್ಳುವ ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದಾನೆಂಬುದಾಗಿರೋ ಆ ವಾಕ್ಯದಲ್ಲಿ ನಾವು ನೋಡಿದವಲ್ಲ ಕರ್ತನೇ. ಹಲ್ಲೆಲೂಯಾ. ನಾವು ನಿನ್ನನ್ನು ಪ್ರೀತಿಸಿ ನಿಂತಿದ್ದೇವಪ್ಪ. ಅಪ್ಪ, ಅದರ ಮಧ್ಯದಲ್ಲಿ ಕರ್ತನೇ ಕಷ್ಟಗಳು, ಪ್ರಯಾಸಗಳು, ವೇದನೆಗಳು, ಹೋರಾಟಗಳು, ಶೋಧನೆಗಳು ಯಾವುದೇ ಬಂದರೂ ಕರ್ತನೇ ಹಲ್ಲೆಲೂಯಾ ನಾವು ಹಿಂದಿರುಗದೆ ಕರ್ತನೇ ನಿನ್ನ ನಾಮದ ನಿಮಿತ್ತ ಕರ್ತನೇ ನಾವು ಸ್ಥಿರವಾಗಿ, ದೃಢವಾಗಿ, ವಿಶ್ವಾಸದಲ್ಲಿ ನಿಲ್ಲುವಂತೆ ನಮಗೆ ಕೃಪೆ ಮಾಡು ಕರ್ತನೇ ಸ್ತೋತ್ರ. ನೀನು ನಮಗಾಗಿಟ್ಟು ಜೀವವೆಂಬ ಜಯಮಾಲೆಯನ್ನು ಹೊಂದಿಕೊಳ್ಳತಕ್ಕಂತೆ ನಾವು ಈ ಲೋಕದ ಈ ಕ್ರಿಸ್ತಿಯ ಓಟವನ್ನು ಕರ್ತನೇ ನಾವು ಓಡಿ ಮುಗಿಸಲು ಕರ್ತನೇ ಒಳ್ಳೆಯ ಹೋರಾಟವನ್ನು ಹೋರಾಡಿ ಗಡೆ ಕಾಣಿಸುವಂತೆ ಕರ್ತನೇ ಅಪ್ಪ ನೀ ನಮಗೆ ಕೃಪೆ ಮಾಡು ಕರ್ತನೇ ಸ್ತೋತ್ರ. ಹಲ್ಲೆಲೂಯಾ. ನಮ್ಮ ವಿಶ್ವಾಸಿಗಳೆಲ್ಲರನ್ನು ಅದಕ್ಕಾಗಿ ನಮ್ಮನ್ನು ಆಯತ್ತಪಡಿಸು, ದೊಡ್ಡ ಕಾರ್ಯಗಳನ್ನು ಮಾಡು. ಆ ಜಯಮಾಲೆಯನ್ನು ಹೊಂದೋದಕ್ಕೆ ನಮ್ಮನ್ನು ಕರ್ತನೇ ಆಯತ್ತಪಡಿಸು ಕರ್ತನೇ. ನಾವು ಅದಕ್ಕಾಗಿ ನಿನ್ನ ಪಾದಗಳನ್ನು ಸಮರ್ಪಿಸುತ್ತೇವೆ. ಕಷ್ಟವೋ, ಪ್ರಯಾಸವೋ, ವೇದನೆಯೋ, ಕಣ್ಣೀರೋ, ಹಸಿವೋ ಯಾವುದೇ ಬಂದರೂ ಅಪ್ಪ ನಿನ್ನ ಪ್ರೀತಿಯಿಂದ ನಮ್ಮನ್ನು ಅಗಲಿಸೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿರುವಂತ ನಂಬಿಕೆಯಲ್ಲಿ ನಾವು ನಿನ್ನ ಪಾದಗಳಲ್ಲಿ ನಮ್ಮನ್ನು ಒಪ್ಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ.